ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆಲ್ಲರಿಗೂ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹೆಲ್ದಿಯಾಗಿರುತ್ತೆ ಕೂಡ, ವಿತೌಟ್ ಜಾಸ್ತಿ ಆಯಿಲ್ನ ಯೂಸ್ ಮಾಡದೇ ಇರೋ ಥರ. ಇದು ಬಂದು ನಿಮಗೆ ಸ್ವೀಟ್ ಪೊಟ್ಯಾಟೊ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು. ಈ ಥರ ಪುಟಾಣಿಗೆ ಬಂದಿದೆ. ನೀವು ಹೊರಗಡೆ ತೊಗೊಂಡಾಗ ದಪ್ಪ ದಪ್ಪ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ, ಅದನ್ನು ತಗೊಳ್ಳಿ. ನನಗೆ ಇಲ್ಲಿ ನಾನು ಹೊರಗಡೆ ಹೋಗಿ ತೊಗೊಳಕ್ಕಾಗಲ್ಲ ಅಂತ ಹೇಳಿ ನಾನು ಆಲ್ಮೋಸ್ಟ್ ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಪ್ಲೇಸ್ ಮಾಡ್ತೀನಿ. ಆವಾಗ ನನಗೆ ಈ ಥರ ಸಣ್ಣ ಸಣ್ಣದು ಬಂದಿದೆ, ಹಾಗಾಗಿ ಇಷ್ಟು ಪುಟಾಣಿಗೆ ಕಾಣಿಸ್ತಾ ಇದೆ. ದೊಡ್ಡದಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ನಿಮಗೆ ಬೇಗ ಕೂಡ ಮಾಡ್ಬೋದು. ಇದು ಸಣ್ಣದಾದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ಅದರ ಮೇಲಿರೋದೆಲ್ಲನೂ ಸಿಪ್ಪೆನೂ ಕೂಡ ನಾವು ಪೀಲ್ ಮಾಡಿಕೊಂಡು ಈ ಥರ ನಮಗೆ ಯಾವ ಸೈಜಲ್ಲಿ ಬೇಕು, ತುಂಬ ಸಣ್ಣನೂ ಅಲ್ಲ ತುಂಬ ದಪ್ಪನೂ ಅಲ್ಲ, ಆ ಸೈಜಿಗೆ ಕಟ್ ಮಾಡಿಕೊಂಡು ನಾನು ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತು ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡಿಕೊಂಡು ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ತುಂಬ ಈಸಿ ಮತ್ತು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ಕೋಬೋದು. ನಿಮಗೆ ಇವಾಗ ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಕೊರಿಯಾಂಡರ್ ಪೌಡರು, ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಜೀರಾ ಪೌಡರು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಕೂಡ ನಾನು ಹಾಫ್ ಸ್ಪೂನಷ್ಟು ಪೌಡರ್ಸ್ನ ತೊಗೊಂಡಿದ್ದೆ. ಅದಕ್ಕೆ ಅರ್ಧ ಹೋಳಷ್ಟು ನಿಮಗೆ ಲೆಮನ್ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೋಟ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ಬೈಂಡಿಂಗಿಗೋಸ್ಕರ. ಅಕ್ಕಿ ಹಿಟ್ಟು ಬಂದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೋಬೋದು. ನಾನು ನೋಡಿ ಇವಾಗ ಪ್ಯಾನಿಗೆ ಜಾಸ್ತಿ ಆಯಿಲ್ ಹಾಕೋದಿಲ್ಲ, ಜಸ್ಟ್ ಅದನ್ನು ಗ್ರೀಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಒಂದೊಂದೇ ಪೀಸ್ ಹಾಕಿ 2 ಸೈಡು ಬೇಯಿಸ್ಕೋಬೇಕಷ್ಟೆ. ಆಲ್ಮೋಸ್ಟ್ 5 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ನಿಮಗೆಲ್ಲ ಮಿಕ್ಸ್ ಮಾಡೋದಕ್ಕೆ ಒಂದು 5 ಮಿನಿಟ್ಸು, ನೆಕ್ಸ್ಟು ನೀವು ಇದರ ಬೇಯಿಸೋದಕ್ಕೆ 5 ಮಿನಿಟ್ಸ್ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಸ್ವೀಟ್ ಪೊಟ್ಯಾಟೊ ಬಂದು ನಿಮಗೆ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಮತ್ತು ನಿಮಗೆ ಆಲ್ಮೋಸ್ಟ್ ಇದನ್ನು ನಿಮಗೆ ಡಯಟಲ್ಲಿ ಕೂಡ ಯೂಸ್ ಮಾಡ್ತಾರೆ, ತುಂಬ ಒಳ್ಳೆಯದು ಕೂಡ. ಮತ್ತು ನಿಮಗೆ ಏನೇ ಥರ ಸೈಡ್ ಡಿಶ್ ಇದ್ರೂ ಕೂಡ ನೀವು ಸೈಡ್ ಡಿಶ್ಗೆ ಇದನ್ನು ಮಾಡ್ಕೋಬೋದು. ಈಗ ನಾರ್ಮಲಾಗಿ ತಿಳಿಸಾರು ಇರ್ಬೋದು, ತೊವೆ ಸಾರು ಇರ್ಬೋದು, ಏನಾದರೂ ಸಾಂಬಾರು ಇರ್ಬೋದು, ಮತ್ತು ಇವಾಗ ನಮಗೆ ಏನಾದರೂ ತಿನ್ನಬೇಕು ಅನಿಸ್ತಿದೆ ಅಂದಾಗ ಈ ಥರ ಮಾಡ್ಕೋಬಹುದು. ನಾನು ಆಲ್ಮೋಸ್ಟ್ ಈ ಥರ ಎಲ್ಲ ಊಟಕ್ಕೆ ಸೈಡ್ಸ್ ಥರ ಮಾಡಿಕೊಡ್ತೀನಿ. ಏನೇ ಸಾಂಬಾರು ಮಾಡಿರಲಿ ನಾನು ಇದನ್ನು ಮಾಡಿಕೊಡ್ತೀನಿ. ಸಂಜೆ ಈವ್ನಿಂಗ್ ತಿನ್ನಬೇಕು ಅಂತ ಮಕ್ಕಳು ಕೇಳಿದಾಗ ಓಕೆ, ಇದು ಕೂಡ ಒಂದು ಕಂಪ್ಲೀಟ್ ಆಯಿಲ್ ಫ್ರೀ, ತುಂಬ ಆಯಿಲ್ ಏನು ಜಾಸ್ತಿ ಹಾಕಿರಲ್ಲ ಅಂತ ಹೇಳಿ ಒಂದು ಲೋಟ ಹಾಲಿಗೆ ಸ್ವಲ್ಪ ಈ ಥರ ಸ್ನ್ಯಾಕ್ಸ್ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.